ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗ್ ಅಲ್ಲಿ ಇದೆ ಅಲ್ಲೆಲ್ಲ ಕಾರ್ಡ್ ಬಂದಿದೆ. ದ ಸೈಂಟ್ ಆಫ್ ಸ್ಪೋಕನ್ ವರ್ಡ್ಸ್. ಎವ್ರಿ ವರ್ಡ್ ಐ ಸೇ ಬಿಕಮ್ಸ್ ಎ ಪ್ರೇಯರ್. ಐ ಆಮ್ ದ ಆಥರ್ ಆಫ್ ಮೈ ಓನ್ ಸ್ಟೋರಿ. ಸೊ ನಿಮಗೆ ಡಿವೈನ್ ಏನು ಗೈಡ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಮಾತಾಡೋ ಒಂದೊಂದು ವಾಕ್ಯಗಳು ತುಂಬ ಇಂಪಾರ್ಟೆಂಟು. ಮತ್ತು ಅದನ್ನು ನೀವು ಕಾನ್ಷಿಯಸ್ ಆಗಿ ಮಾತಾಡಬೇಕಾಗುತ್ತೆ. ಮತ್ತು ಅದು ನಿಮ್ಮ ಬಾಯಿಂದ ಬರುವಂಥ ಮಾತುಗಳು ಪ್ರೇಯರ್ ಥರ ಇರಬೇಕು. ಅಂದರೆ ತುಂಬ ಪ್ಯೂರ್ ಆಗಿರಬೇಕು. ನೀವು ಸುಮ್ಮನೆ ಏನೋ ಅನ್ನೆಸೆಸರಿ ಮಾತಾಡೋದಲ್ಲ. ಅದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಸ್ಟೋರಿನ ನೀವು ಬರಿತಾ ಇದ್ದೀರಾ, ನಿಮ್ಮ ಲೈಫ್ ಸ್ಟೋರಿನ ಡಿಸೈನ್ ಮಾಡ್ತಾ ಇದ್ದೀರಾ, ನಿಮ್ಮ ಡೆಸ್ಟಿನಿ ಫ್ಯೂಚರ್ನ ಡಿಸೈನ್ ಮಾಡ್ತಾ ಇದ್ದೀರಾ. ಅದನ್ನು ಫ್ಯೂಚರ್ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀರಾ ಅಂದರೆ, ನಿಮ್ಮ ರೈಟಿಂಗ್ ಅಂದರೆ ನಿಮ್ಮ ವರ್ಡ್ಸ್, ಮಾತಾಡೋ ವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟು. ನೀವು ಯಾವ ಥರ ಒಳ್ಳೊಳ್ಳೆ ಮಾತಾಡಿಕೊಂಡು ಒಳ್ಳೆ ಪ್ರೀತಿಯಿಂದ ಎಲ್ಲರ ಜೊತೆ ಇರ್ತೀರಾ, ಒಳ್ಳೆ ಮಾತನ್ನು ಒಳ್ಳೆ ಯೋಚನೆಗಳನ್ನ ಮಾಡೋಕ್ಕೆ ಶುರು ಮಾಡ್ತೀರಾ, ಆವಾಗ ಅದೇ ರೀತಿ ಬ್ಯೂಟಿಫುಲ್ಲಾಗಿ ನಿಮ್ಮ ಡೆಸ್ಟಿನಿ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಓನ್ ಲೈಫ್ ಸ್ಟೋರಿ ಆಥರ್ ನೀವು. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಥೆನ ನೀವೇ ಬರಿತಾ ಇದ್ದೀರಾ, ನಿಮ್ಮ ಬಯೋಗ್ರಫಿನ ನೀವೇ ಬರಿತಾ ಇದ್ದೀರಾ, ಬೇರೆಯವ್ರು ಬರಿತಿಲ್ಲ. ಅದು ತುಂಬ ಚೆನ್ನಾಗಿರ್ಬೇಕಲ್ವಾ. ಅದನ್ನು ನೀವು ಹಿಂತಿರುಗಿ ನೋಡಿದಾಗ ಬಯೋಗ್ರಫಿ ನಿಮ್ಮ ಸ್ಟೋರಿನ ಓದಿದಾಗ ನಿಮಗೆ ಒಂಥರ ಅಯ್ಯೋ ಛೆ ಹಿಂಗೆ ಮಾಡಬಾರ್ದಾಗಿತ್ತು, ಆ ಥರ ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡಬಾರ್ದು. ಸೊ ಅದಕ್ಕೆ ನೀವು ನಿಮ್ಮ ಸ್ಟೋರಿನ ಚೆನ್ನಾಗಿ ಬರೀರಿ. ನೀವು ಮಾತಾಡೋ ಮಾತು ತುಂಬ ಕೇರ್ಫುಲ್ಲಾಗಿ ಮಾತಾಡಿ. ಬಿಕಾಸ್ ಅದರಿಂದನೇ ನಿಮ್ಮ ಲೈಫು ಡೆಸ್ಟಿನಿ ಫ್ಯೂಚರ್ ಕ್ರಿಯೇಟ್ ಆಗೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ನಡವಳಿಕೆಯಿಂದ. ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಯಿತು, ರೆಸೊನೇಟ್ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.